ಎಲ್ಲ ಸಮಾಜಕ್ಕೂ ಕಾರ್ಯಕ್ರಮ, ಎಲ್ಲ ಸಮಾಜದ ಪರವಾಗಿ ಹಾಗೂ ನಮ್ಮ ಘೋಷಣೆ ಇತ್ತು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಇದು ನಮ್ಮ ಸಂಕಲ್ಪ, ರಾಜ್ಯ ಸರ್ಕಾರ ಸಂಕಲ್ಪ. ಈಗಾಗಲೇ ನಾವು ಮ್ಯಾನಿಫೆಸ್ಟೋಲ್ಲಿ ಕೂಡ ಇದೊಂದು ವಿಚಾರ ಹೇಳಿದ್ವಿ. 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸರ್ವೆ ಆಗಿತ್ತು. ಆದರೆ 10 ವರ್ಷ ಆಗಿದ್ದು ಅಂತ ಹೇಳ್ಬಿಟ್ಟು ಕೆಲವರು ಚರ್ಚೆ ಮಾಡಿ ಮತ್ತೆ ನೀವು ಮಾಡಬೇಕು ಹೇಳೋಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಾಳೆಯಿಂದ 28 ತಾರೀಕು 7ನೇ ತಾರೀಕುವರೆಗೂ ವಾರ್ ಫುಟಿಂಗಲ್ಲಿ ಎಲ್ಲ ಟೀಚರ್ಗಳನ್ನ ಹಾಕ್ಕೊಂಡು ಇವತ್ತು ಸರ್ವೆ ಮಾಡ್ತಾಯಿದ್ದಾರೆ. ಈ ಸರ್ವೆಯಿಂದ ಯಾವ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ. ಇದು ನಮ್ಮ ಸರ್ಕಾರದ ಬದ್ಧತೆ. ಏನೋ ಕೆಲವು ಸಮಾಜಗಳಿಗೆ ಅನ್ಯಾಯ ಆಗಿತ್ತು, ಅದನ್ನು ಸರಿ ಮಾಡಬೇಕು, ಹಾಗೂ ಕಾರ್ಯಕ್ರಮಗಳು ಕೊಡಬೇಕು. ಅವರ ಪಾಪ್ಯುಲೇಷನ್ ಎಷ್ಟಿದೆ, ನಾಟ್ ಓನ್ಲಿ ಕಾಸ್ಟ್, ಸೋಷಿಯೋ ಎಕನಾಮಿಕ್, ಎಜುಕೇಷನಲ್ ಎಲ್ಲ ವಿಚಾರಗಳನ್ನು ಆ ಸರ್ವೆ ಮೂಲಕ ತಗೊಂಡು ಎಲ್ಲಿ ಎಜುಕೇಷನ್ ಕಡಿಮೆ, ಯಾವ ಸಮಾಜದ ಎಜುಕೇಷನ್ ಕಡಿಮೆ ಇದೆ, ಎಂಪ್ಲಾಯ್ಮೆಂಟ್ ಕಡಿಮೆ ಇದೆ, ಆರ್ಥಿಕ ಸಮಸ್ಯೆ ಇದೆ, ಅಂತಹ ಸಮಾಜಗಳಿಗೆ ಶಕ್ತಿ ಕೊಡುವಂಥ ಕೆಲಸ ಈ ಸರ್ವೆ ಮೂಲಕ ನಮ್ಮ ಸರ್ಕಾರ ಮಾಡ್ತಾಯಿದೆ. ಅದು ಕೆಲವರಿಗೆ ಅನುಮಾನ ಇದೆ. ಯಾರಿಗೂ ಅನುಮಾನ ಬೇಡ, ಯಾರಿಗೂ ಅನ್ಯಾಯ ಆಗೋದಿಲ್ಲ, ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಇದು ನಮ್ಮ ಕರ್ತವ್ಯ, ನಮ್ಮ ಸರ್ಕಾರದ ಕರ್ತವ್ಯ. ಈಗ ಫೈನಲಿ ನಿಮ್ಗೆ ಗೊತ್ತಿದೆ, ಇದು ಆದಮೇಲೆ ಅದು ಕ್ಯಾಬಿನೆಟ್ಗೆ ಹೋಗುತ್ತೆ. ಅಲ್ಲಿ ಕ್ಯಾಬಿನೆಟಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಅದು ಸರಿ ಆಗತ್ತೆ. ಅದು ಸ್ವಲ್ಪ ಮಟ್ಟಿಗೆ ಮಾಡಿ ಇಡೀ ಸರ್ವೇನೇ ಬೇಡ ಅಂತ ಹೇಳೋದು ಸರಿಯಲ್ಲ. ಇವಾಗ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಅವ್ರು ತಪ್ಪ? ಅವ್ರಿಗೆ ಗೊತ್ತಿರಲಿಲ್ವಾ ಸರ್ವೆ ಮಾಡೋದು? ಸ್ಟಾರ್ಟ್ ಮಾಡದೇ ಇರ್ಬೋದು, ಆದರೆ ನಾವು ಸರ್ವೆ ಮಾಡ್ತೀವಿ ಹೇಳೋಂಥ ಮಾತನ್ನು ಘೋಷಣೆ ಕೂಡ ಮಾಡಿದ್ದಾರೆ. ಅದಕ್ಕೆ ಯಾಕೆ ಟೀಕೆ ಮಾಡಲ್ಲ? ಸೊ ರಾಜಕೀಯಕ್ಕೋಸ್ಕರ ರಾಜಕಾರಣ ಮಾಡಬಾರ್ದು. ಈ ನಮ್ಮ ಸರ್ಕಾರ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಆರ್ಥಿಕ ಶಕ್ತಿ ಸಿಗಬೇಕು ಅಂತ ನಮ್ಮ ಈ ಸರ್ಕಾರ ಸರ್ವೆ ಮಾಡ್ತಾರೆ. ಯಾವ ಧರ್ಮ ಹೊಡೆಯುವಂಥ ಕೆಲಸ ಸಿದ್ದರಾಮಯ್ಯರಾಗಲಿ ನಮ್ಮ ಸರ್ಕಾರ ಮಾಡೋದಿಲ್ಲ. ಎಲ್ಲ ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಕೇಳ್ತೀನಿ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಲ್ಲ, ಅದರಲ್ಲಿ ಯಾವುದೋ ಸಮಾಜ ಇದೆಯಾ? ಈ ಸಮಾಜ ಆ ಸಮಾಜ ಇದೆಯಾ? ಸುಮಾರು 4 ಕೋಟಿ ಜನರಿಗೆ ಸಹಾಯ ಆಗ್ತಾ ಇಲ್ವಾ? ಅದ್ರಲ್ಲಿ ಯಾವುದೋ ಸಮಾಜ ಅಂತ ಇದೆಯಾ? ಅನ್ನಭಾಗ್ಯಕ್ಕೆ ಯಾವುದೋ ಸಮಾಜ ಇದೆಯಾ? ಗೃಹ ಜ್ಯೋತಿ, ಗೃಹ ಲಕ್ಷ್ಮಿಗೆ ಸಮಾಜ ಇದೆಯಾ? ಶಕ್ತಿ ಕಾರ್ಯಕ್ರಮ, ಈ ಪ್ರಪಂಚದಲ್ಲಿ ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಯಾವ ಪ್ರಪಂಚದಲ್ಲಿ ಯಾವುದೋ ಸಾಧಿಕವಾಗಿಲ್ಲ. ಸುಮಾರು ಮಹಿಳೆಯರು 500 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅದರಲ್ಲಿ ಜಾತಿ ಇದೆಯಾ? ಯುವ ನಿಧಿ ಕಾರ್ಯಕ್ರಮದಲ್ಲಿ ಜಾತಿ ಇದೆಯಾ? ಯಾಕೆ ಮೊಸಲ್ ಕಲ್ಲು ಹುಡುಕಕ್ಕೆ ಪ್ರಯತ್ನ ಮಾಡ್ತೀರಾ? ಕಾಂಗ್ರೆಸ್ ಪಕ್ಷ ಯಾವತ್ತೂ ಜಾತಿ ಮೇಲೆ ಹೋಗೋದಿಲ್ಲ. ನಾವು ಗೆಲ್ಲಿ ಸೋಲಿ ನಮ್ಮ ಸಿದ್ಧಾಂತಗಳನ್ನ ಯಾವತ್ತೂ ಬೆಲೆ ಕೊಡೋದಿಲ್ಲ, ಬಿಡೋದು ಇಲ್ಲ. ನಾವು ಜಾತಿ ಮಾಡೋದು ನೀವು BJPಯವರಿಗೆ ನಾವು ಹೇಳಬೇಕಾಗ್ತದೆ. ಅದರಿಂದ ಈ ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಅದರಿಂದ ಯಾವುದೇ ತಪ್ಪಿಲ್ಲ. ಎಲ್ಲರಿಗಂದರೆ ಫೈನಲಿ ಕಮ್ ಟು ದ ಕ್ಯಾಬಿನೆಟ್, ಮತ್ತು ಅಲ್ಲಿ ತೀರ್ಮಾನಗಳಾಗುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. 75 ವರ್ಷ ಆದಮೇಲೂ ಕೂಡ ಇವಾಗ ಯಾವ ಅವಸರ ಅಂತ ಹೇಳಿದ್ರೆ, ಇದು ನಾಟ್ ಜಸ್ಟಿಫೈಬಲ್. 13ರಲ್ಲೇ ಮಾಡಿದರು, ಅದು ಆಗಲಿಲ್ಲ. ಈಗ ಮಾಡಿದ್ದಾರೆ. ಈಗ ಒಟ್ಟಲ್ಲಿ ಏನು, ಯಾವ ಇದಕ್ಕೆ ಯಾಕೆ ಮಾಡ್ತಾ ಇರೋದು? ನಾಟ್ ಓನ್ಲಿ ಕಾಸ್ಟ್, ಸೋಷೋ ಎಜುಕೇಷನ್ ಎಕನಾಮಿಕಲ್ ಸರ್ವೆ. ಇದು ಯಾವ್ಯಾವ ಸಮಾಜದಲ್ಲಿ ಎಷ್ಟು ಶಕ್ತಿ ಇದೆ, ಯಾವ ಎಜುಕೇಷನ್ ಇದೆ, ಇದು ತಿಳ್ಕೊಳ್ಳೋ ತಪ್ಪೇನಿಲ್ಲ. ಈಗಾಗಲೇ ತೆಲಂಗಾಣ ಕೂಡ ಮಾಡಿ ಮುಗಿಸಿದ್ದಾರೆ 15 ದಿವಸದಲ್ಲಿ. ಯಾರಿಗೂ ಅನ್ಯಾಯ ಆಗೋದಿಲ್ಲ. ಇದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ SIT ಮಾಡೋದನ್ನು ಸ್ವಾಗತ ಮಾಡ್ತೀನಿ. ವೋಟ್ ಚೋರಿ, ಈಗ BJP ಅಂದರೆ ವೋಟ್ ಚೋರ್ ಅಂತ, ಅದು BJP ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಶಾಮೀಲಾಗಿ ನಮ್ಮ ಅಭ್ಯರ್ಥಿನ ಸೋಲಿಸಿದ್ದಾರೆ. ಅದೇ ರೀತಿ ಇನ್ನೊಂದು ಮಾಹಿತಿ ಮೊನ್ನೆ ಕೊಟ್ಟರು ರಾಹುಲ್ ಗಾಂಧಿಯವರು. ಅಳಂದಲ್ಲಿ ಸುಮಾರು 5-6 ಸಾವಿರ ವೋಟ್ಗಳನ್ನು ಕದಿಯುವಂಥ ಕೆಲಸ ಹೊನ್ನಾರ ಮಾಡಿದರು. ಆದರೂ ಕೂಡ ನಮ್ಮ ಅಭ್ಯರ್ಥಿಯಲ್ಲಿ ಗೆದ್ದರು. ಕೆಲವು ನಮ್ಮ ಕಾಂಗ್ರೆಸ್ ಬರೋಂತಹ ವೋಟ್ಗಳನ್ನು ಶಿಫ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಅದಕ್ಕೆ ಇವತ್ತು SIT ಮಾಡಿ ತನಿಖೆ ಆಗಲಿ. ಇವತ್ತು ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ.
ಅದು BJP ಕಮಿಷನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ಯಾವತ್ತೂ ಕೂಡ ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ಇರಬೇಕು. ಆದರೆ ಜನರಿಗೆ ಎಲೆಕ್ಷನ್ ಕಮಿಷನ್ ಮೇಲೆ ವಿಶ್ವಾಸ ಹೋಗಿದೆ. ನಾನು ನಿಮ್ಗೆ ಕೇಳ್ತೀನಿ, ಮಹದೇವಪುರಲ್ಲಿ ಒಂದೇ ಒಂದು ಬೂತಲ್ಲಿ ಸೇಮ್ 4 ಫೋಟೋ 4 ಹೆಸರುಗಳು ಇದ್ರಲ್ಲಿ ಬಂದರೆ ಅದು ತನಿಖೆ ಮಾಡಿ ಉತ್ತರ ಕೊಡಿ ಅಂತ ಹೇಳಿದ್ರೆ ನೀವು ರಾಹುಲ್ ಗಾಂಧಿಯವರು ಶಿವಕುಮಾರ್ ಅವರು ಬಂದು ಹೇಳಿಕೆ ಕೊಡಿ, ಓಟ್ ತಗೊಳ್ಳಿ ಅಂತ ಹೇಳ್ತಾರೆ. ಇದು ನ್ಯಾಯನಾ? ಆಮೇಲೆ ನಾವು ಎಲೆಕ್ಷನ್ ಆದಮೇಲೆ ಈಗ ಎಕ್ಸಾಂಪಲ್ ಒಂದು ಕ್ಷೇತ್ರದಲ್ಲಿ ಮಹದೇವಪುರ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮನ್ಸೂರ್ ಅಲಿ ಖಾನ್ ಸೋತ ಮೇಲೆ ಅವನು ಪ್ರೋಬ್ ಮಾಡೋಕ್ಕೆ ಶುರು ಮಾಡ್ದ. ಹೆಂಗೆ ಸೋತೆ ನಾನು? ಎಲ್ಲ ಕಡೆ ಇರೋ 1,15,000 ಸೋತೆ ಅಂತ. ಅಲ್ಲಿ ಪ್ರೋಬ್ ಮಾಡ್ತಾ 7 ತಿಂಗಳು ಸರ್ವೆ ಮಾಡ್ಬೇಕಂದ್ರೆ ಆವಾಗ ಗೊತ್ತಾಯಿತು ಅಕ್ಕಪಕ್ಕ ಈಗ ಮಹದೇವಪುರಲ್ಲಿ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ 40,000 ಓಟನ್ನು 2 ಕಡೆ ಹಾಕ್ಸ್ಬಿಟ್ಟಿದ್ದಾರೆ. ಅದು ಈ ಮಹದೇವಪುರಲ್ಲಿದೆ, ಪಕ್ಕದ ಕಾನ್ಸ್ಟಿಟ್ಯೂನ್ಸಿಲಿದೆ. ಸೊ ಅದು ತಂದಮೇಲೆ BJP ಕಮಿಷನ್ ಏನು ಹೇಳಬೇಕಾಯಿತು? ಹೌದು, ಸರಿಯಾಗಿದೆ, ನಿಮ್ಮ ತಪ್ಪಾಗಿದೆ, ನಮ್ಮಿಂದ ತಪ್ಪಾಗಿ ಸರಿಯಾಗಿದೆ ಅಂತ. ನೀವು ಓದ್ ಕೊಡಿ, ನೀವು ಎನ್ಕ್ವೈರಿ ಮಾಡ್ತೀನಿ, ನೀವು ಹೇಳಿ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಆ ಕೆಲಸ ನಮ್ದಲ್ಲ. ಅಲ್ಲ, ಯಾಕೆ ಈಗ SIT ಮಾಡಿದೀವಿ ಈಗ. ಅಲ್ಲಲ್ಲ, SIT ಅಧಿಕಾರಿಗಳನ್ನ ಎನ್ಕ್ವೈರಿ ಮಾಡ್ತಾರೆ. ಈಗ ನಮ್ಮ ರಾಜ್ಯದ ಅಧಿಕಾರಿ ಇರಲಿ, ಯಾರೇ ಅಧಿಕಾರಿ ಇರಲಿ, ಎಲ್ಲಿ ಯಾಕೆ ತಪ್ಪಾಗಿದೆ, ಎಲ್ಲಿ ತಪ್ಪಾಗಿದೆ ಅದು ಎನ್ಕ್ವೈರಿ ಮಾಡ್ತಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಇಡೀ ದೇಶಕ್ಕೆ ಸಂದೇಶನ ಕೊಡ್ತೀವಿ. ಎಲ್ಲ ಸಮಾಜಕ್ಕೂ ಕಾರ್ಯಕ್ರಮ, ಎಲ್ಲ ಸಮಾಜದ ಪರವಾಗಿ ಹಾಗೂ ನಮ್ಮ ಘೋಷಣೆ ಇತ್ತು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಇದು ನಮ್ಮ ಸಂಕಲ್ಪ, ರಾಜ್ಯ ಸರ್ಕಾರ ಸಂಕಲ್ಪ. ಈಗಾಗಲೇ ನಾವು ಮ್ಯಾನಿಫೆಸ್ಟೋಲ್ಲಿ ಕೂಡ ಇದೊಂದು ವಿಚಾರ ಹೇಳಿದ್ವಿ. 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸರ್ವೆ ಆಗಿತ್ತು. ಆದರೆ 10 ವರ್ಷ ಆಗಿದ್ದು ಅಂತ ಹೇಳ್ಬಿಟ್ಟು ಕೆಲವರು ಚರ್ಚೆ ಮಾಡಿ ಮತ್ತೆ ನೀವು ಮಾಡಬೇಕು ಹೇಳೋಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಾಳೆಯಿಂದ 28 ತಾರೀಕು 7ನೇ ತಾರೀಕುವರೆಗೂ ವಾರ್ ಫುಟಿಂಗಲ್ಲಿ ಎಲ್ಲ ಟೀಚರ್ಗಳನ್ನ ಹಾಕ್ಕೊಂಡು ಇವತ್ತು ಸರ್ವೆ ಮಾಡ್ತಾಯಿದ್ದಾರೆ. ಈ ಸರ್ವೆಯಿಂದ ಯಾವ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ. ಇದು ನಮ್ಮ ಸರ್ಕಾರದ ಬದ್ಧತೆ. ಏನೋ ಕೆಲವು ಸಮಾಜಗಳಿಗೆ ಅನ್ಯಾಯ ಆಗಿತ್ತು, ಅದನ್ನು ಸರಿ ಮಾಡಬೇಕು, ಹಾಗೂ ಕಾರ್ಯಕ್ರಮಗಳು ಕೊಡಬೇಕು. ಅವರ ಪಾಪ್ಯುಲೇಷನ್ ಎಷ್ಟಿದೆ, ನಾಟ್ ಓನ್ಲಿ ಕಾಸ್ಟ್, ಸೋಷಿಯೋ ಎಕನಾಮಿಕ್, ಎಜುಕೇಷನಲ್ ಎಲ್ಲ ವಿಚಾರಗಳನ್ನು ಆ ಸರ್ವೆ ಮೂಲಕ ತಗೊಂಡು ಎಲ್ಲಿ ಎಜುಕೇಷನ್ ಕಡಿಮೆ, ಯಾವ ಸಮಾಜದ ಎಜುಕೇಷನ್ ಕಡಿಮೆ ಇದೆ, ಎಂಪ್ಲಾಯ್ಮೆಂಟ್ ಕಡಿಮೆ ಇದೆ, ಆರ್ಥಿಕ ಸಮಸ್ಯೆ ಇದೆ, ಅಂತಹ ಸಮಾಜಗಳಿಗೆ ಶಕ್ತಿ ಕೊಡುವಂಥ ಕೆಲಸ ಈ ಸರ್ವೆ ಮೂಲಕ ನಮ್ಮ ಸರ್ಕಾರ ಮಾಡ್ತಾಯಿದೆ. ಅದು ಕೆಲವರಿಗೆ ಅನುಮಾನ ಇದೆ. ಯಾರಿಗೂ ಅನುಮಾನ ಬೇಡ, ಯಾರಿಗೂ ಅನ್ಯಾಯ ಆಗೋದಿಲ್ಲ, ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಇದು ನಮ್ಮ ಕರ್ತವ್ಯ, ನಮ್ಮ ಸರ್ಕಾರದ ಕರ್ತವ್ಯ. ಈಗ ಫೈನಲಿ ನಿಮ್ಗೆ ಗೊತ್ತಿದೆ, ಇದು ಆದಮೇಲೆ ಅದು ಕ್ಯಾಬಿನೆಟ್ಗೆ ಹೋಗುತ್ತೆ. ಅಲ್ಲಿ ಕ್ಯಾಬಿನೆಟಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಅದು ಸರಿ ಆಗತ್ತೆ. ಅದು ಸ್ವಲ್ಪ ಮಟ್ಟಿಗೆ ಮಾಡಿ ಇಡೀ ಸರ್ವೇನೇ ಬೇಡ ಅಂತ ಹೇಳೋದು ಸರಿಯಲ್ಲ. ಇವಾಗ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಅವ್ರು ತಪ್ಪ? ಅವ್ರಿಗೆ ಗೊತ್ತಿರಲಿಲ್ವಾ ಸರ್ವೆ ಮಾಡೋದು? ಸ್ಟಾರ್ಟ್ ಮಾಡದೇ ಇರ್ಬೋದು, ಆದರೆ ನಾವು ಸರ್ವೆ ಮಾಡ್ತೀವಿ ಹೇಳೋಂಥ ಮಾತನ್ನು ಘೋಷಣೆ ಕೂಡ ಮಾಡಿದ್ದಾರೆ. ಅದಕ್ಕೆ ಯಾಕೆ ಟೀಕೆ ಮಾಡಲ್ಲ? ಸೊ ರಾಜಕೀಯಕ್ಕೋಸ್ಕರ ರಾಜಕಾರಣ ಮಾಡಬಾರ್ದು. ಈ ನಮ್ಮ ಸರ್ಕಾರ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಆರ್ಥಿಕ ಶಕ್ತಿ ಸಿಗಬೇಕು ಅಂತ ನಮ್ಮ ಈ ಸರ್ಕಾರ ಸರ್ವೆ ಮಾಡ್ತಾರೆ. ಸಿಎಂ ಅವರು ಅಲ್ಟ್ರಾ ಲೆಫ್ಟಿಸ್ಟ್ ಇದ್ದಾರೆ, ಅವರೇ ಧರ್ಮ ಜಾತಿ ಹೊಡೆಯುವಂಥದ್ದು, ಧರ್ಮ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ ರಾಜ್ಯದಲ್ಲಿ. ಯಾವ ಧರ್ಮ ಹೊಡೆಯುವಂಥ ಕೆಲಸ ಸಿದ್ದರಾಮಯ್ಯರಾಗಲಿ ನಮ್ಮ ಸರ್ಕಾರ ಮಾಡೋದಿಲ್ಲ. ಎಲ್ಲ ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಕೇಳ್ತೀನಿ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಲ್ಲ, ಅದರಲ್ಲಿ ಯಾವುದೋ ಸಮಾಜ ಇದೆಯಾ? ಈ ಸಮಾಜ ಆ ಸಮಾಜ ಇದೆಯಾ? ಸುಮಾರು 4 ಕೋಟಿ ಜನರಿಗೆ ಸಹಾಯ ಆಗ್ತಾ ಇಲ್ವಾ? ಅದ್ರಲ್ಲಿ ಯಾವುದೋ ಸಮಾಜ ಅಂತ ಇದೆಯಾ? ಅನ್ನಭಾಗ್ಯಕ್ಕೆ ಯಾವುದೋ ಸಮಾಜ ಇದೆಯಾ? ಗೃಹ ಜ್ಯೋತಿ, ಗೃಹ ಲಕ್ಷ್ಮಿಗೆ ಸಮಾಜ ಇದೆಯಾ? ಶಕ್ತಿ ಕಾರ್ಯಕ್ರಮ, ಈ ಪ್ರಪಂಚದಲ್ಲಿ ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಯಾವ ಪ್ರಪಂಚದಲ್ಲಿ ಯಾವುದೋ ಸಾಧಿಕವಾಗಿಲ್ಲ. ಸುಮಾರು ಮಹಿಳೆಯರು 500 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅದರಲ್ಲಿ ಜಾತಿ ಇದೆಯಾ? ಯುವ ನಿಧಿ ಕಾರ್ಯಕ್ರಮದಲ್ಲಿ ಜಾತಿ ಇದೆಯಾ? ಯಾಕೆ ಮೊಸಲ್ ಕಲ್ಲು ಹುಡುಕಕ್ಕೆ ಪ್ರಯತ್ನ ಮಾಡ್ತೀರಾ? ಕಾಂಗ್ರೆಸ್ ಪಕ್ಷ ಯಾವತ್ತೂ ಜಾತಿ ಮೇಲೆ ಹೋಗೋದಿಲ್ಲ. ನಾವು ಗೆಲ್ಲಿ ಸೋಲಿ ನಮ್ಮ ಸಿದ್ಧಾಂತಗಳನ್ನ ಯಾವತ್ತೂ ಬೆಲೆ ಕೊಡೋದಿಲ್ಲ, ಬಿಡೋದು ಇಲ್ಲ. ನಾವು ಜಾತಿ ಮಾಡೋದು ನೀವು BJPಯವರಿಗೆ ನಾವು ಹೇಳಬೇಕಾಗ್ತದೆ.
ಅದರಿಂದ ಈ ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಅದರಿಂದ ಯಾವುದೇ ತಪ್ಪಿಲ್ಲ. ಎಲ್ಲರಿಗಂದರೆ ಫೈನಲಿ ಇಸ್ ಗೋಯಿಂಗ್ ಟು ಕಮ್ ಟು ದ ಕ್ಯಾಬಿನೆಟ್, ಮತ್ತು ಅಲ್ಲಿ ತೀರ್ಮಾನಗಳಾಗುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. 75 ವರ್ಷ ಆದಮೇಲೂ ಕೂಡ ಇವಾಗ ಯಾವ ಅವಸರ ಅಂತ ಹೇಳಿದ್ರೆ ಇದು ನಾಟ್ ಜಸ್ಟಿಫೈಬಲ್. 13ರಲ್ಲೇ ಮಾಡಿದರು, ಅದು ಆಗಲಿಲ್ಲ, ಈಗ ಮಾಡಿದ್ದಾರೆ. ಈಗ ಒಟ್ಟಲ್ಲಿ ಏನು ಯಾವ ಇದಕ್ಕೆ ಯಾಕೆ ಮಾಡ್ತಾ ಇರೋದು? ನಾಟ್ ಓನ್ಲಿ ಕಾಸ್ಟ್, ಸೋಷೋ ಎಜುಕೇಷನ್ ಎಕನಾಮಿಕಲ್ ಸರ್ವೆ. ಇದು ಯಾವ್ಯಾವ ಸಮಾಜದಲ್ಲಿ ಎಷ್ಟು ಶಕ್ತಿ ಇದೆ, ಯಾವ ಎಜುಕೇಷನ್ ಇದೆ, ಇದು ತಿಳ್ಕೊಳ್ಳೋ ತಪ್ಪೇನಿಲ್ಲ. ಈಗಾಗಲೇ ತೆಲಂಗಾಣ ಕೂಡ ಮಾಡಿ ಮುಗಿಸಿದ್ದಾರೆ 15 ದಿವಸದಲ್ಲಿ. ಯಾರಿಗೂ ಅನ್ಯಾಯ ಆಗೋದಿಲ್ಲ. ಇದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ SIT ಮಾಡೋದನ್ನು ಸ್ವಾಗತ ಮಾಡ್ತೀನಿ. ವೋಟ್ ಚೋರಿ, ಈಗ BJP ಅಂದರೆ ವೋಟ್ ಚೋರ್ ಅಂತ, ಅದು BJP ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಶಾಮೀಲಾಗಿ ನಮ್ಮ ಅಭ್ಯರ್ಥಿನ ಸೋಲಿಸಿದ್ದಾರೆ. ಅದೇ ರೀತಿ ಇನ್ನೊಂದು ಮಾಹಿತಿ ಮೊನ್ನೆ ಕೊಟ್ಟರು ರಾಹುಲ್ ಗಾಂಧಿಯವರು. ಅಳಂದಲ್ಲಿ ಸುಮಾರು 5-6 ಸಾವಿರ ವೋಟ್ಗಳನ್ನು ಕದಿಯುವಂಥ ಕೆಲಸ ಹೊನ್ನಾರ ಮಾಡಿದರು. ಆದರೂ ಕೂಡ ನಮ್ಮ ಅಭ್ಯರ್ಥಿ ಅಲ್ಲಿ ಗೆದ್ದರು. ಕೆಲವು ನಮ್ಮ ಕಾಂಗ್ರೆಸ್ ಬರೋಂತಹ ವೋಟ್ಗಳನ್ನು ಶಿಫ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಅದಕ್ಕೆ ಇವತ್ತು SIT ಮಾಡಿ ತನಿಖೆ ಆಗಲಿ. ಇವತ್ತು ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ, ಅದು BJP ಕಮಿಷನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ಯಾವತ್ತೂ ಕೂಡ ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ಇರಬೇಕು. ಆದರೆ ಜನರಿಗೆ ಎಲೆಕ್ಷನ್ ಕಮಿಷನ್ ಮೇಲೆ ವಿಶ್ವಾಸ ಹೋಗಿದೆ. ನಾನು ನಿಮ್ಗೆ ಕೇಳ್ತೀನಿ, ಮಹದೇವಪುರಲ್ಲಿ ಒಂದೇ ಒಂದು ಬೂತಲ್ಲಿ ಸೇಮ್ 4 ಫೋಟೋ 4 ಹೆಸರುಗಳು ಇದ್ರಲ್ಲಿ ಬಂದರೆ ಅದು ತನಿಖೆ ಮಾಡಿ ಉತ್ತರ ಕೊಡಿ ಅಂತ ಹೇಳಿದ್ರೆ, ನೀವು ರಾಹುಲ್ ಗಾಂಧಿಯವರು, ಶಿವಕುಮಾರ್ ಅವರು ಬಂದು ಹೇಳಿಕೆ ಕೊಡಿ, ಓಟ್ ತಗೊಳ್ಳಿ ಅಂತ ಹೇಳ್ತಾರೆ. ಇದು ನ್ಯಾಯನಾ? ಆಮೇಲೆ ನಾವು ಎಲೆಕ್ಷನ್ ಆದಮೇಲೆ ಈಗ ಎಕ್ಸಾಂಪಲ್ ಒಂದು ಕ್ಷೇತ್ರದಲ್ಲಿ ಮಹದೇವಪುರ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮನ್ಸೂರ್ ಅಲಿ ಖಾನ್ ಸೋತ ಮೇಲೆ ಅವನು ಪ್ರೋಬ್ ಮಾಡೋಕ್ಕೆ ಶುರು ಮಾಡ್ದ. ಹೆಂಗೆ ಸೋತೆ ನಾನು? ಎಲ್ಲ ಕಡೆ ಇರೋ 1,15,000 ಸೋತೆ ಅಂತ. ಅಲ್ಲಿ ಪ್ರೋಬ್ ಮಾಡ್ತಾ 7 ತಿಂಗಳು ಸರ್ವೆ ಮಾಡ್ಬೇಕಂದ್ರೆ ಆವಾಗ ಗೊತ್ತಾಯಿತು ಅಕ್ಕಪಕ್ಕ ಈಗ ಮಹದೇವಪುರಲ್ಲಿ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ 40,000 ಓಟನ್ನು 2 ಕಡೆ ಹಾಕ್ಸ್ಬಿಟ್ಟಿದ್ದಾರೆ. ಅದು ಈ ಮಹದೇವಪುರಲ್ಲಿ ಇದೆ, ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದೆ. ಸೊ ಅದು ತಂದಮೇಲೆ BJP ಕಮಿಷನ್ ಏನು ಹೇಳಬೇಕಾಯಿತು? ಹೌದು, ಸರಿಯಾಗಿದೆ, ನಿಮ್ಮ ತಪ್ಪಾಗಿದೆ, ನಮ್ಮಿಂದ ತಪ್ಪಾಗಿ ಸರಿಯಾಗಿದೆ ಅಂತ. ನೀವು ಓದ್ ಕೊಡಿ, ನೀವು ಎನ್ಕ್ವೈರಿ ಮಾಡ್ತೀನಿ, ನೀವು ಹೇಳಿ, ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಆ ಕೆಲಸ ನಮ್ದಲ್ಲ. ಯಾವ ಅಧಿಕಾರಿಗಳು ತಪ್ಪು ಮಾಡಿದಾರೋ ಈಗ ಅದೇ ಅಧಿಕಾರಿಗಳು ನಂಬಿಕೆ ಇಟ್ಟು SIT ರಚನೆ ಮಾಡಿದ್ರೆ ಅಲ್ಲಿ ನ್ಯಾಯ ಸಿಗುತ್ತೆ ಅಲ್ಲ, ಯಾಕೆ ಈಗ SIT ಮಾಡಿದೀವಿ. ಈಗ ಅಲ್ಲಲ್ಲ, SIT ಅಧಿಕಾರಿಗಳನ್ನ ಎನ್ಕ್ವೈರಿ ಮಾಡ್ತಾರೆ. ಈಗ ನಮ್ಮ ರಾಜ್ಯದ ಅಧಿಕಾರಿ ಇರಲಿ, ಯಾರೇ ಅಧಿಕಾರಿ ಇರಲಿ, ಎಲ್ಲಿ ಯಾಕೆ ತಪ್ಪಾಗಿದೆ, ಎಲ್ಲಿ ತಪ್ಪಾಗಿದೆ ಅದು ಎನ್ಕ್ವೈರಿ ಮಾಡ್ತಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಇಡೀ ದೇಶಕ್ಕೆ ಸಂದೇಶನ ಕೊಡ್ತೀವಿ.